ವನವಾಸದ ಸಮಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಈ ಜಾಗಕ್ಕೆ ಭೇಟಿಯಾಗಿರತ್ ನೋಡ್ರಪ್ಪ. ಹಾಯ್ ಹಲೋ ನಮಸ್ತೆ. ನಾವು ಬಂದಿದ್ದೀವಿ ಇವತ್ತು ಸಂಕೇಶ್ವರದಿಂದ ಸುಮಾರು 30-40 ಕಿಲೋಮೀಟರ್ ದೂರದಲ್ಲಿರುವ ರಾಮ್ ತೀರ್ಥ. ಇದು ಅಂಬೋಲಿ ಹೋಗೋ ದಾರಿನಾಗ ಐತ್ರಿ. ಸ್ಥಳೀಯ ಪುರಾಣಗಳ ಪ್ರಕಾರ ರಾಮ ಲಕ್ಷ್ಮಣ ಸೀತೆ ವನವಾಸದ ಸಮಯದಲ್ಲಿ ಈ ಜಾಗಕ್ಕೆ ಭೇಟಿಯಾಗಿರಂತ ಹೇಳ್ತಾರೋ. ಇದು ದಿವ್ಯ ಶಕ್ತಿಗಳ ಸ್ಥಳ, ಶತಮಾನಗಳ ಧಾರ್ಮಿಕ ಪೀಠ. ಈ ಗುಡಿ ರೀ 400 ವರ್ಷದ ಇತಿಹಾಸ ಐತಿ ಅಂತ ಹೇಳ್ತಾರೋ. ಪ್ರಮುಖವಾಗಿ ದೇವಾಲಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮನ ಮೂರ್ತಿ ಸ್ಥಾಪನೆ ಮಾಡ್ಯಾರು. ಹೊರಗೆ ಬಂಕುಲೇರ ಹನುಮಾನ ಮೂರ್ತಿನೂ ಇತ್ತು, ಅಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿ ಮತ್ತೇನ್ರಿ ನಿಸರ್ಗ ಕಡೆ ಹೋಗಾತೀವ್ರಿ. ಈ ನದಿಯ ಹೆಸರ ಹಿರಣ್ಯಕೇಶಿ ನದಿ ರೀ. ಈ ನದಿಯ ಪಕ್ಕದಲ್ಲಿ ದಟ್ಟವಾದ ಅರಣ್ಯ ಐತ್ರಿ, ಹಸಿರು ಗಿಡ ಮರಗಳು ಅದಾವ್ರಿ. ಹಿರಣ್ಯಕೇಶಿ ನದಿ ತನ್ನದೇ ಆದ ಲಯದಲ್ಲಿ ಹರಿತಾಳ್ರಿ. ಈ ನದಿಯ ಸಪ್ಪಳ ಜೊತೆಗೆ ಪಕ್ಷಿಗಳ ಇಂಪಾದ ಧ್ವನಿ ಮನಸ್ಸಿಗೆ ತಂಪಾದ ಗಾಳಿ ಸೂಕಿದಂತೆ ಈ ಪ್ರಶಾಂತ ವಾತಾವರಣ ನೋಡಿದ್ರ ಸ್ವರ್ಗನ ಎಲ್ಲಿಲ್ರಿ ಈ ಜಾಗದಾಗ ಐತ ಅನಸ್ತೈತಿ ನೋಡ್ರಿ. ಈ ನದಿಯ ವಿಶೇಷ ಏನಂದ್ರ ಈ ನದಿ ನೀರು ಎಷ್ಟು ಪ್ರವಾಹ ಬಂದ್ ಎಷ್ಟು ಮಳಿ ಬಂದ್ ಹರಿದ್ರುನು ಈ ನದಿಯ ನೀರ ರಾಮನ ಗುಡಿಯತನ ಅಷ್ಟ ಹೋಗ್ತದತ್ತ. ಗುಡಿ ಒಳಗ್ ಒಂದ್ ಹನಿ ನೀರ್ ಹೋಗುದಿಲ್ಲತ್ತ ಇಲ್ಲಿನ ಜನರು ಹೇಳ್ತಾರ್ರಿಪ್ಪ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋನ ಸಿಗುನು. ನಮಸ್ಕಾರ.